ನಮಸ್ಕಾರ ಸ್ನೇಹಿತರೆ, ಭಾಗವತ ಪುರಾಣಕ್ಕೆ ಸ್ವಾಗತ. ಈ ಕಥೆಯಲ್ಲಿ ದಕ್ಷ ಪ್ರಜಾಪತಿಯ ಯಜ್ಞ, ಸತೀದೇವಿಯ ಆಹುತಿಯ ಬಗ್ಗೆ ತಿಳಿಯೋಣ. ಪೂರ್ವದಲ್ಲಿ ಎಲ್ಲಾ ಪ್ರಜಾಪತಿಗಳು ಒಟ್ಟುಗೂಡಿ ಯಜ್ಞ ಪ್ರಾರಂಭಿಸಿದರು. ಆ ಯಜ್ಞಕ್ಕೆ ಋಷಿಗಳು, ಮುನಿಗಳು, ದೇವತೆಗಳು ಎಲ್ಲರೂ ಆಗಮಿಸಿದರು. ಕೊನೆಯದಾಗಿ ದಕ್ಷ ಪ್ರಜಾಪತಿ ಸೂರ್ಯನ ತೇಜಸ್ಸಿನಿಂದ ಫಳಫಳ ಹೊಳೆಯುತ್ತಾ ಬಂದ. ಅವರನ್ನು ನೋಡಿದ ಎಲ್ಲಾ ದೇವತೆಗಳು ಎದ್ದು ನಿಂತು ಕೈಜೋಡಿಸಿ ನಮಸ್ಕರಿಸಿದರು. ಆದರೆ ಬ್ರಹ್ಮದೇವರು ಹಾಗೂ ಶಿವ ಮಾತ್ರ ಕುಳಿತಲ್ಲಿಯೇ ಕುಳಿತಿದ್ದರು. ಬ್ರಹ್ಮ ಮಾತ್ರ ದಕ್ಷನ ತಂದೆಯಾದ್ದರಿಂದ ದಕ್ಷ ಬ್ರಹ್ಮದೇವರಿಗೆ ನಮಸ್ಕರಿಸಿ ತನ್ನ ಆಸನದಲ್ಲಿ ಹೋಗಿ ಕುಳಿತು, ಅವನು ಬಂದಾಗ ಮೇಲೆದ್ದು ನಿಂತು ನಮಸ್ಕರಿಸದೆ ಹಾಗೆಯೇ ಕುಳಿತ ಶಿವನನ್ನು ಕೋಪದಿಂದ ದಿಟ್ಟಿಸಿ ನೋಡುತ್ತಾ ಅಲ್ಲಿರುವ ಎಲ್ಲರನ್ನೂ ಉದ್ದೇಶಿಸಿ, ಮಹಾಶಯರೇ, ನೋಡಿದಿರಾ, ಈ ಶಿವನ ಗರ್ವ. ಲೋಕಪಾಲಕರಲ್ಲಿ ಒಬ್ಬನಾದ ನಾನು ಇಲ್ಲಿಗೆ ಆಗಮಿಸಿದ ಒಡನೆಯೇ ನೀವೆಲ್ಲ ಎದ್ದು ನಿಂತು ನನಗೆ ಗೌರವ ಸೂಚಿಸಿದ್ದೀರಿ. ಆದರೆ ಈತ ಮಾತ್ರ ಹಾಗೆಯೇ ಶಿಲೆಯಂತೆ ಕುಳಿತಲ್ಲಿಯೇ ಕುಳಿತಿದ್ದಾನೆ. ನನ್ನನ್ನು ಕನಿಷ್ಠ ಪಕ್ಷ ಮಾತನಾಡಿಸಲೂ ಇಲ್ಲ. ಇವನು ನನ್ನ ಮಗಳನ್ನು ವಿವಾಹವಾದವನು, ನನಗೆ ಅಳಿಯ. ಮಾವ ಎಂದರೆ ತಂದೆಯ ಸಮಾನ. ನನ್ನಂತಹವನು ಬಂದರೆ ಎದ್ದು ನಿಂತು ನಮಸ್ಕರಿಸಬೇಕೆನ್ನುವ ಆಚಾರ, ಗೌರವ, ಮರ್ಯಾದೆ ಎಂಬ ಚಿಕ್ಕ ಸಂಸ್ಕಾರವೂ ಕೂಡ ಇವನಿಗೆ ತಿಳಿದಿಲ್ಲ. ಚಿನ್ನದಂತ ನನ್ನ ಮಗಳನ್ನು ಸ್ಮಶಾನ ಕಾಯುವ ಇಂತಹವನಿಗೆ, ಹೆಣಗಳನ್ನು ಸುಟ್ಟು ಬರುವ ಬೂದಿಯನ್ನು ಮೈಗಚ್ಚಿಕೊಳ್ಳುವ ಇಂಥವನಿಗೆ ಕೊಟ್ಟು ವಿವಾಹವಾಗಿಸಿ ಅವಳ ಕತ್ತನ್ನು ನಾನೇ ಕುಯ್ದೆ. ನನ್ನ ತಂದೆ ಬ್ರಹ್ಮದೇವರು ನನ್ನನ್ನು ಒಪ್ಪಿಸಿದರೆಂದು ಮಗಳಾದ ಸತಿಯನ್ನು ಕೊಟ್ಟು ವಿವಾಹ ಮಾಡಿಸಿದೆ. ಇಲ್ಲದಿದ್ದರೆ ಈ ರೀತಿ ಪಿಶಾಚಿಗಳನ್ನು ಹಿಂದಿಟ್ಟುಕೊಂಡು ಗೌರವ ಮರ್ಯಾದೆ ತಿಳಿಯದಿರುವ ಇವನಿಗೆ ನನ್ನ ಮಗಳನ್ನು ಕೊಡುತ್ತಲೇ ಇರಲಿಲ್ಲ ಎಂದು ಇನ್ನೂ ನೀಚವಾಗಿ ವಿಧವಾಗಿ ಬೈದ ದಕ್ಷ. ಆದರೆ ಪರಮೇಶ್ವರ ಒಂದೂ ಮಾತು ಸಹ ಆಡಲಿಲ್ಲ. ಅದರಿಂದ ದಕ್ಷನ ಕೋಪ ಇನ್ನಷ್ಟು ಹದಗೆಟ್ಟಿತು. ಆಸನದಿಂದ ಮೇಲೆದ್ದು ತನ್ನ ಕಮಂಡಲದಿಂದ ನೀರು ಕೈಲಿ ತೆಗೆದುಕೊಂಡು, ಈ ಶಿವ ದೇವತೆಗಳೆಲ್ಲರಿಗಿಂತಲೂ ಕೀಳಾದ ಸ್ಥಾನಕ್ಕೆ ಸೇರಿದವನು. ಇಂದಿನಿಂದ ಎಲ್ಲಾ ದೇವತೆಗಳೊಂದಿಗೆ ಇವನಿಗೆ ಯಜ್ಞದಲ್ಲಿ ಭಾಗ ಲಭಿಸದಿರಲಿ ಎಂದು ಶಪಿಸಿ ಕೈಯಲ್ಲಿರುವ ನೀರನ್ನು ಕೆಳಗೆ ಬಿಟ್ಟು ಚಕಚಕನೆ ಅಲ್ಲಿಂದ ಹೊರಟು ಹೋದ. ಅಲ್ಲೇ ಸಮೀಪದಲ್ಲಿದ್ದ ನಂದೀಶ್ವರನಿಗೆ ವಿಷಯ ತಿಳಿದು ಬಂತು. ದಕ್ಷ ಶಿವನನ್ನು ಶಪಿಸಿ ನಿಂದಿಸಿದ್ದಾನೆಂದು ತಿಳಿದು ಕೋಪಗೊಂಡು ಕೆಂಡಾಮಂಡಲನಾದ ನಂದಿ, ನನ್ನ ಪ್ರಭು ಪರಮೇಶ್ವರನನ್ನು ನಿಂದಿಸಿದ ದುಷ್ಟ ದಕ್ಷನ ತಲೆ ಮೇಕೆಯ ತಲೆಯಾಗಲಿ. ದಕ್ಷನನ್ನು ಬೆಂಬಲಿಸುವವರು ಸಂಸಾರದಲ್ಲಿ ನಾನಾ ಕಷ್ಟಗಳನ್ನು ಅನುಭವಿಸಿ ದುಃಖಿತರಾಗಲಿ. ಇಲ್ಲೇ ಇದ್ದು ನನ್ನ ಪ್ರಭುವನ್ನು ಅವಮಾನಿಸುತ್ತಿದ್ದರೆ ಮೌನವಾಗಿ ನೋಡುತ್ತಾ ನಿಂತಿದ್ದ ಬ್ರಾಹ್ಮಣರು ಭಕ್ಷಕರಾಗಲಿ. ಬ್ರಾಹ್ಮಣರು ಎಷ್ಟೇ ದುಡ್ಡಿದರೂ ಅದು ಕೇವಲ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ ಮಾತ್ರವೇ ಆಗಬೇಕು. ಕೆಲವೊಮ್ಮೆ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳಲಿ ಎಂದು ಶಪಿಸಿದ ನಂದಿ ದಕ್ಷನಿಗೆ ಹಾಗೂ ಬ್ರಾಹ್ಮಣರಿಗೆ ಅಂತಹ ದೊಡ್ಡ ಶಾಪ ಕೊಡುವುದನ್ನು ಪಕ್ಕದಲ್ಲೇ ಇದ್ದು ಕೇಳಿಸಿಕೊಂಡ ಭೃಗು ಮಹರ್ಷಿಗೆ ಸಹಿಸಲಾಗಲಿಲ್ಲ. ಕೋಪದಿಂದ ಮೇಲೆದ್ದು ಭೃಗು, ಶಿವಭಕ್ತರು ಅವರನ್ನು ಅನುಸರಿಸಿದವರು ಶಾಸ್ತ್ರ ವ್ಯತಿರೇಕಿಗಳು, ಶಿವದೀಕ್ಷೆ ಪಾಟಿಸುವವರು ಮಂದ ಬುದ್ಧಿಗಳಾಗಲಿ, ಭಸ್ಮಧಾರಿಗಳಾಗಲಿ, ಸಾರಾಯಿ ಕುಡಿಯುವವರಾಗಲಿ ಎಂದು ಶಪಿಸಿದರು ಭೃಗು ಮಹರ್ಷಿ. ನಡೆದದ್ದೆಲ್ಲವನ್ನೂ ಮೌನವಾಗಿ ಕುಳಿತು ನೋಡುತ್ತಿದ್ದ ಪರಮೇಶ್ವರ ಏನನ್ನೂ ಸ್ಪಂದಿಸದೆ ತನ್ನ ಅನುಚರರೊಡನೆ ಮೌನವಾಗಿ ಹೊರಟು ಹೋದರು. ಅದರ ನಂತರ ಕೆಲ ಕಾಲದ ಬಳಿಕ ಬ್ರಹ್ಮದೇವರು ದಕ್ಷ ಪ್ರಜಾಪತಿಯನ್ನು ಎಲ್ಲಾ ಪ್ರಜಾಪತಿಗಳಿಗೆ ಅಧಿಪತಿಯಾಗಿ ನೇಮಿಸಿದರು. ಅದರ ನಂತರ ದಕ್ಷ ಬೃಹಸ್ಪತಿ ಯಜ್ಞ ಎಂದು ಒಂದು ದೊಡ್ಡ ಮಹಾಯಜ್ಞ ಪ್ರಾರಂಭಿಸಿದರು. ಆ ಯಜ್ಞಕ್ಕೆ ಸಕಲ ದೇವತೆಗಳು, ಋಷಿ ಮುನಿಗಳು, ಗಂಧರ್ವರು ಎಲ್ಲರನ್ನೂ ಆಹ್ವಾನಿಸಿದ ದಕ್ಷ. ಆದರೆ ಆ ಯಜ್ಞಕ್ಕೆ ಶಿವನನ್ನು ಆಹ್ವಾನಿಸಲಿಲ್ಲ. ಎಲ್ಲಾ ದೇವತೆಗಳು ಕುಟುಂಬ ಸಮೇತರಾಗಿ ತಮ್ಮ ತಮ್ಮ ವಾಹನದಲ್ಲಿ ದಕ್ಷನ ಯಜ್ಞಕ್ಕೆ ಹೊರಟಿದ್ದರು. ಆ ರೀತಿ ಹೊರಟಿರುವವರನ್ನು ಮನೆಯ ಮುಂದೆ ನಿಂತು ಸತೀದೇವಿ ನೋಡಿ ವಿಷಯವೇನೆಂದು ತಿಳಿದುಕೊಂಡಳು. ಶಿವನನ್ನು ಆಹ್ವಾನಿಸಿಲ್ಲವೆಂದು ಮೊದಲಿಗೆ ಬೇಜಾರು ಮಾಡಿಕೊಂಡಿದ್ದರೂ ಸಹ ನನ್ನ ತಂದೆಯಲ್ಲವೇ, ಪರವಾಗಿಲ್ಲ ಎಂದುಕೊಂಡು
ಹೇಗಾದರೂ ಯಜ್ಞಕ್ಕೆ ಹೋಗಲೇಬೇಕೆಂದು ತೀರ್ಮಾನಿಸಿ ಶಿವನ ಬಳಿ ಹೋಗಿ, ನನ್ನ ತಂದೆ ಯಜ್ಞವೊಂದನ್ನು ಆಚರಿಸುತ್ತಿದ್ದಾರೆ, ಪ್ರತಿಯೊಬ್ಬರೂ ಆ ಯಜ್ಞಕ್ಕೆ ಹೊರಟಿದ್ದಾರೆ. ನನ್ನ ಸಹೋದರಿಗಳೆಲ್ಲರೂ ನನ್ನ ಮನೆಯ ಮುಂದಿನಿಂದಲೇ ಯಜ್ಞಕ್ಕೆ ಹೊರಟಿದ್ದಾರೆ. ನಾವು ಸಹ ಹೋಗೋಣ ಸ್ವಾಮಿ, ನಮ್ಮನ್ನು ಆಹ್ವಾನಿಸಲಿಲ್ಲವೆಂದು ನೀವೇನು ಚಿಂತಿಸಬೇಡಿ. ಹುಟ್ಟಿದ ಮನೆಗೆ, ಗಂಡನ ಮನೆಗೆ, ಮಿತ್ರರ ಮನೆಗೆ, ಬಂಧುಗಳ ಮನೆಗೆ ಕರೆಯದಿದ್ದರೂ ಹೋಗಬಹುದು. ನೀವು ಯಾವುದರ ಮೇಲೆಯೂ ಆಸೆ ಪಡುವವರಲ್ಲ. ಆದರೆ ನಾನೊಬ್ಬ ಮಹಿಳೆ, ನನಗೆ ಎಲ್ಲದರ ಮೇಲೆಯೂ ಆಸೆ ಸ್ವಲ್ಪ ಜಾಸ್ತಿಯೇ ಇರುತ್ತದೆ. ನನಗೆ ತವರು ಮನೆಯ ಮೇಲೆ ಮಹಾಪ್ರೀತಿ ಇರುವುದು ಸಹಜವೇ ಅಲ್ಲವೇ? ಹಾಗಾಗಿ ನಾವು ಸಹ ಯಜ್ಞಕ್ಕೆ ಹೋಗೋಣವೆಂದು ಕೇಳಿದರು. ಶಿವ ಪ್ರಶಾಂತವಾಗಿ ಸತೀದೇವಿಯ ಮಾತುಗಳೆಲ್ಲವನ್ನೂ ಕೇಳಿಸಿಕೊಂಡರು. ಅವರಿಗೆ ದಕ್ಷ ಮಾಡಿದ ಅವಮಾನ ನೆನಪಿನಲ್ಲಿತ್ತು. ಹಾಗಾಗಿ, ಸತಿ, ನೀನು ಹೇಳಿದ ಮಾತು ನಿಜ. ಕರೆಯದಿದ್ದರೂ ಬಂಧುಗಳ ಮನೆಗೆ ಹೋಗಬಹುದು. ಆದರೆ ಆ ಬಂಧುಗಳು ಅಹಂಕಾರ, ಕೋಪ, ದೋಷದೃಷ್ಟಿ ಇಲ್ಲದವರಾಗಿರಬೇಕು. ತಾನೊಬ್ಬನೇ ಶ್ರೇಷ್ಠ, ಮಿಕ್ಕವರೆಲ್ಲರೂ ಅವನಿಗಿಂತ ಕೀಳು ಎಂಬ ದುರಹಂಕಾರ ಪಡುತ್ತಾ ಕೊಚ್ಚಿಕೊಳ್ಳುತ್ತಾ ಇರುವವರ ಮನೆಗೆ ಹೋದರೆ ಮತ್ತೆ ನಾವು ಅವಮಾನ ಪಡಬೇಕಾಗುತ್ತದೆ. ಸತಿ, ಶತ್ರುಗಳ ಬಾಣಗಳಿಗಿಂತಲೂ ಬಂಧುಗಳ ಮಾತುಗಳೇ ನಮ್ಮನ್ನು ಹೆಚ್ಚಾಗಿ ನೋಯಿಸುತ್ತವೆ. ದಕ್ಷ ನಿನ್ನ ತಂದೆ ನಿಜವೇ. ಆತನಿಗೆ ನನ್ನ ಮೇಲೆ ವಿಪರೀತ ಕೋಪವಿದೆ. ನಾನವರನ್ನು ಗೌರವಿಸಲಿಲ್ಲವೆಂದು ಎಲ್ಲಾ ದೇವತೆಗಳೆದುರಿಗೆ ನನ್ನನ್ನು ತೀವ್ರವಾಗಿ ಅವಮಾನಿಸಿದ್ದಾರೆ. ತ್ರಿಮೂರ್ತಿಗಳಲ್ಲಿ ನಾನೂ ಒಬ್ಬ. ನಾನು ಮತ್ತೊಬ್ಬ ವ್ಯಕ್ತಿಗೆ ನಮಸ್ಕರಿಸಿದರೆ ಅವರ ಆಯಸ್ಸು ಕ್ಷೀಣವಾಗುತ್ತದೆ. ಈ ವಿಷಯವೂ ಸಹ ನಿನ್ನ ತಂದೆಗೆ ತಿಳಿದಿಲ್ಲ. ಅದು ಮಾತ್ರವಲ್ಲ, ನನಗೆ ಯಜ್ಞದಲ್ಲಿ ಭಾಗವಿರುವುದಿಲ್ಲ ಎಂದು ನಿನ್ನ ತಂದೆ ಶಪಿಸಿದ್ದಾರೆ. ಈಗ ನಾನವರ ಶತ್ರು. ಅಂತಹವರ ಮನೆಗೆ ಹೇಗೆ ಹೋಗಲು ಸಾಧ್ಯ ಎಂದರು ಶಿವ. ಶಿವ ಎಷ್ಟೇ ಹೇಳಿದರೂ ಸತೀದೇವಿಗೆ ತವರು ಮನೆಗೆ ಹೋಗಬೇಕೆಂಬ ಬಯಕೆ ಹೆಚ್ಚಿತೇ ವಿನಃ ಕಡಿಮೆಯಂತೂ ಆಗಲಿಲ್ಲ. ಇಲ್ಲ ಪ್ರಭು, ನಿಮ್ಮಿಬ್ಬರ ನಡುವೆ ಮನಸ್ತಾಪವಿದ್ದರೆ ಅದಕ್ಕೆ ನಾನೇನು ಮಾಡಲಿ? ತಂದೆಯ ಮಾತು ಕೇಳಿ ಗಂಡನನ್ನು ಬಿಡಬಾರದು, ಗಂಡನ ಮಾತು ಕೇಳಿ ತಂದೆಯನ್ನು ಬಿಡಬಾರದು. ಅದೇ ತಾನೇ ನ್ಯಾಯವೆಂದಳು ಸತೀದೇವಿ. ಅದಕ್ಕೆ ಶಿವ, ಸತಿ, ನನ್ನ ಮಾತು ಕೇಳದೆ ನೀನಲ್ಲಿಗೆ ಹೋದರೆ ಖಂಡಿತ ಶುಭವಾಗುವುದಿಲ್ಲ. ಕರೆಯದೆ ಬಂದಿರುವೆ ಎಂದು ಅಲ್ಲಿ ನಿನ್ನನ್ನು ಯಾರೂ ಆಹ್ವಾನಿಸುವುದಿಲ್ಲ. ಅವಮಾನಕ್ಕೆ ಗುರಿಯಾಗುತ್ತೀಯ. ಎಲ್ಲರೂ ನಿನ್ನನ್ನು ಚುಚ್ಚು ಮಾತುಗಳಿಂದ ನೋಯಿಸುತ್ತಾರೆ. ಏಕೆಂದರೆ ಈಗ ನೀನು ದಕ್ಷನ ಪುತ್ರಿಯಲ್ಲ, ಮಹಾದೇವನ ಮಡದಿ ಎಂದರು ಶಿವ. ಶಿವ ತನ್ನ ತವರು ಮನೆಗೆ ಕಳಿಸುತ್ತಿಲ್ಲವೆಂದು ಮೊದಲು ಕಣ್ಣೀರಿಟ್ಟಳು ಸತಿ. ನಂತರ ಆಕೆಯ ಕೋಪ ಹೆಚ್ಚಾಗಿ, ಯಾರು ಒಪ್ಪಿದರೂ ಒಪ್ಪದಿದ್ದರೂ ನನ್ನ ತವರು ಮನೆಗೆ ಹೇಗೆ ಹೋಗುತ್ತೇನೆಂದು ನೋಡಿ ಎಂದು ಹೇಳಿ ಚಕಚಕನೆ ಅಲಂಕರಿಸಿಕೊಂಡು ಸಿದ್ಧವಾದಳು. ಶಿವ ಒಂದೂ ಮಾತು ಆಡದೆ ನೋಡುತ್ತಾ ಕುಳಿತಿದ್ದರು. ಸತೀದೇವಿಯನ್ನು ಮಣಿಮಂತ, ಮಣಿ ಮೊದಲಾದ ಶಿವನ ಗಣಗಳು ವೃಷಭದ ಮೇಲೆ ಕೂರಿಸಿ ದಕ್ಷನ ಯಜ್ಞಶಾಲೆಯಲ್ಲಿ ಬಿಟ್ಟರು. ಆ ಯಜ್ಞ ಸ್ವರ್ಗವನ್ನೇ ಮೀರಿಸುವಂತಿತ್ತು. ಸತೀದೇವಿ ಎಲ್ಲವನ್ನೂ ನೋಡಿ ತಂದೆಯ ಮುಖ ನೋಡಿ ಕಿರುನಗೆ ಬೀರಿದಳು. ಆದರೆ ದಕ್ಷ ಯಾರೋ ಅನಾಮಿಕನೆಂಬಂತೆ ಮುಖ ತಿರುಗಿಸಿಕೊಂಡರು. ಯಜ್ಞಕ್ಕೆ ಬಂದಂತಹ ಎಲ್ಲರೂ ಸಹ ಸತೀದೇವಿಗೆ ತಿಳಿದವರೇ. ಆದರೆ ಅಲ್ಲಿರುವ ಯಾರೊಬ್ಬರೂ ಸಹ ದಕ್ಷನಿಗೆ ಎದರಿ ಸತೀದೇವಿಯನ್ನು ಮಾತನಾಡಿಸುವುದರಲ್ಲಿ ಕನಿಷ್ಠ ಪಕ್ಷ ಮುಖ ಸಹ ನೋಡಲಿಲ್ಲ. ದಕ್ಷನಿಗೆ ತಿಳಿಯದಂತೆ ಕದ್ದು ಮುಚ್ಚಿ ತಾಯಿ ಮತ್ತು ಸಹೋದರಿಯರು ಅಪ್ಪಿಕೊಂಡು ಕಣ್ಣೀರು ಸುರಿಸಿದರು. ಕೆಲ ಹೊತ್ತಿನಲ್ಲಿಯೇ ಕೇವಲ ಶಿವನಿಗೆ ಸ್ಥಾನವಿಲ್ಲವೆಂದು ಲೋಕಕ್ಕೆ ತೋರಿಸುವುದಕ್ಕಾಗಿಯೇ ನಡೆಯುತ್ತಿದೆ ಎಂಬ ವಿಷಯ ಸತೀದೇವಿಗೆ ಪೂರ್ತಿಯಾಗಿ ತಿಳಿಯಿತು. ಇನ್ನು ಆಕೆಗೆ ವಿಪರೀತವಾದ ಕೋಪ ಆವರಿಸಿ ತಂದೆಯ ಬಳಿ ಹೋಗಿ, ಶಿವ ಸರ್ವಶ್ರೇಷ್ಠವಾದವರು, ಆತ್ಮಸ್ವರೂಪಿ, ಎಲ್ಲರಿಗೂ ಪ್ರೀತಿ ಪಾತ್ರನಾದವನು, ಸರ್ವಾತ್ಮನು. ಅಂತಹವರನ್ನು ನೀವೊಬ್ಬರು ಬಿಟ್ಟು ಮತ್ಯಾರೂ ದ್ವೇಷಿಸುವುದಿಲ್ಲ. ಸಾಧು ಪುರುಷರು ತಮ್ಮನ್ನು ಇತರರು ನಿಂದಿಸಿದರೂ ಸಹಿಸಿಕೊಳ್ಳುತ್ತಾರೆಯೇ ಹೊರತು ಸಾಧು ಪುರುಷರು ತಮ್ಮನ್ನು ಇತರರು ನಿಂದಿಸಿದರೂ ಸಹಿಸಿಕೊಳ್ಳುತ್ತಾರೆ. ನೀವು ಮಾತ್ರ ವಿನಾಕಾರಣ ನನ್ನ ಗಂಡನನ್ನು ನಿಂದಿಸಿ ನಿಮ್ಮ ಕನಿಷ್ಠ ಬುದ್ಧಿಯನ್ನು ತೋರಿಸಿದ್ದೀರಿ. ನಿಮಗೆ ಇತರರ ಇಲ್ಲದ ದೋಷಗಳು ಶಿವನಲ್ಲಿ ಎದ್ದು ಕಾಣುತ್ತದೆ. ಶಿವ ಎಂಬ 2 ಅಕ್ಷರಗಳು ಹೇಳಿದರೆ ಸಾಕು, ಎಲ್ಲಾ ಪಾಪಗಳು ನಿವಾರಣೆಯಾಗುತ್ತವೆ. ಅಂತಹ ನನ್ನ ಶಿವನನ್ನು ನೀವು ದ್ವೇಷಿಸುತ್ತಿದ್ದೀರಿ. ಧರ್ಮ ರಕ್ಷಕನಾದ ಪ್ರಭುವನ್ನು ನಿಂದಿಸುವುದರ ನಾಲಿಗೆ ಕತ್ತರಿಸುವುದೇ ಧರ್ಮ.
ಆದರೆ ಶಿವ ನನ್ನ ಮುಖವನ್ನು ನೋಡಿಕೊಂಡು ಶಿಕ್ಷಿಸದೆ ಮೌನವಾಗಿ ಹೊರಟು ಹೋದರು. ಆದರೆ ನಾನು ಅವರಂತೆ ಶಾಂತರೂಪಿ ಅಲ್ಲ. ಶಿವನಿಗೆ ಅಪರಾಧ ಬಗೆದ ನಿನ್ನಂತಹವನಿಗೆ ಜನಿಸಿದ್ದರಿಂದ ನನ್ನ ಶರೀರವೂ ಸಹ ಕಲುಷಿತವಾಗಿದೆ. ಅದಕ್ಕಾಗಿ ನನ್ನ ದೇಹವನ್ನು ಇಲ್ಲೇ ತ್ಯಾಗ ಮಾಡುತ್ತಿದ್ದೇನೆ ಎಂದು ಹೇಳಿ ಉತ್ತರ ದಿಕ್ಕಿನೆಡೆ ಕುಳಿತಳು. ಕ್ಷಣದಲ್ಲಿ ಅವಳ ಶರೀರದಲ್ಲಿ ಯೋಗ ಬೆಂಕಿ ಉತ್ಪತ್ತಿಯಾಯಿತು. ಎಲ್ಲ ಪ್ರಜೆಗಳಿಂದ ಪೂಜೆಗಳನ್ನು ಸ್ವೀಕರಿಸುತ್ತಿದ್ದ ಸತೀದೇವಿಯ ದೇಹ ಎಲ್ಲರೂ ನೋಡುತ್ತಿದ್ದ ಹಾಗೆ ಸುಟ್ಟು ಹೋಯಿತು. ಯಜ್ಞಕ್ಕೆ ಬಂದಿರುವವರೆಲ್ಲರೂ ಇನ್ನು ದಿಗ್ಭ್ರಮೆಯಲ್ಲೇ ಇದ್ದರು. ಲೋಕಪಾಲಕನಾದ ಶಿವನ ಮಡದಿ ಆತ್ಮಹತ್ಯೆಗೆ ಶರಣಾಗಬೇಕಾಯಿತು. ಇಲ್ಲಿಗೆ ಸತೀದೇವಿಯ ಕತೆ ಮುಗಿಯಿತು.